ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವು 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ NEP ನಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ. ಅದರದ್ದು ಇವತ್ತು ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು 7ನೇ ವಿಡಿಯೋ. ಡಿಬೈ ಹಕಲ್ ಥಿಯರಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಥವಾ DHO ಈಕ್ವೇಷನ್ ಅಂತ ಹೇಳ್ತೀವಿ. ಇದು ನೀವು ಪ್ರಾಕ್ಟಿಕಲಲ್ಲೂ ನಿಮ್ಮ ಸಿಲೆಬಸ್ಗೆ ಈಗ 4th ಸೆಮ್ಗೆ ಪ್ರಾಕ್ಟಿಕಲಲ್ಲೂ ಇದನ್ನು ನೀವು ಪ್ರೂವ್ ಮಾಡ್ತೀರಾ. ಸೊ ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟಿಗೆ ಹೋಗಿ 4th ಸೆಮ್ NEP ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ 1, 2, 3, 4 ಅಂತ ಕೊಟ್ಟಿದ್ದೀನಿ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಂಡು ಬಂದರೆ ಎಕ್ಸಾಮಲ್ಲಿ ನಿಮ್ಮ ಸಿಲೆಬಸ್ಗೆ ಅಥವಾ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಛಾಯಾ. ನಾನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ ಥಿಯರಿ ಆಫ್ ಎಲೆಕ್ಟ್ರೋಲೈಟ್ಸ್ ಅಥವಾ ಈ ಕಂಡಕ್ಟೆನ್ಸ್ ಇರ್ಬೋದು, ಎಲೆಕ್ಟ್ರಾಲಿಸಿಸ್ ಅಂತಂದರೆ ಅದಕ್ಕೆ ಅರೇನಿಯಸ್ ಥಿಯರಿ ಅಂತ ಹೇಳ್ತೀವಿ. ಈ ಅರೇನಿಯಸ್ ಥಿಯರಿ ಏನು ಹೇಳುತ್ತೆ ಅಂತಂದರೆ ನಿಮಗೆ ಕಂಡಕ್ಟೆನ್ಸು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ವೀಕ್ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ಡಿಸೋಸಿಯೇಷನ್ ಹೇಗಾಗುತ್ತೆ, ಅಯೋನೈಸೇಷನ್ ಹೇಗಾಗುತ್ತೆ, ಅದ್ರ ಬಗ್ಗೆ ಎಲ್ಲನೇ ಇನ್ಫಾರ್ಮೇಷನ್ ಕೊಡುತ್ತಲ್ಲ, ಅದಕ್ಕೆ ನಾವು ಅರೇನಿಯಸ್ ಥಿಯರಿ ಅಂತ ಹೇಳ್ತೀವಿ. ಅದು ಫಸ್ಟ್ ಥಿಯರಿ ಇನ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಬಟ್ ಅದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ಅದನ್ನು ಆನ್ಸರ್ ಮಾಡೋದಕ್ಕೋಸ್ಕರ ನಮಗೆ DHO ಈಕ್ವೇಷನ್ ಬಂದಿದೆ. ಈ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ ಏನು ಅಂದರೆ ಇದನ್ನು ಕೇಳ್ತಾರೆ. ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ ಅಂತ 2 ಮಾರ್ಕ್ಸ್ಗೆ. The theory is based on law of Adsorption law. Is applicable only for the weak electrolyte but fails for the strong electrolytes. ಅರೇನಿಯಸ್ ಥಿಯರಿ ವೀಕ್ ಎಲೆಕ್ಟ್ರೋಲೈಟ್ಸ್ ಮಾತ್ರ ಆನ್ಸರ್ ಮಾಡುತ್ತೆ ಕರೆಕ್ಟಾಗಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಅದು ಆನ್ಸರ್ ಮಾಡಲ್ಲ. ಇಟ್ ಫೇಲ್ಸ್ ಟು ಆನ್ಸರ್. The degree of dissociation calculated from the conductivity measure differ for a strong electrolyte determined from the colligative property measures. ಸೊ ಈ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಅದೇನು ಹೇಗೆ ಡಿಸೋಸಿಯೇಟ್ ಆಗುತ್ತೆ, ಹೇಗೆ ಅಯನೈಸ್ ಆಗುತ್ತೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂದರೆ 2 ಮೆಥಡಲ್ಲಿ ನಾವು ಐಡೆಂಟಿಫೈ ಅಂದರೆ ಡಿಟರ್ಮೈನ್ ಮಾಡ್ಬೋದು. ಒಂದು ಕಂಡಕ್ಟೋಮೆಟ್ರಿಕ್ ಮೆಥಡ್ ಯೂಸಿಂಗ್ ಎ ಕಂಡಕ್ಟೋಮೀಟರ್. ಇನ್ನೊಂದು ಏನಂದರೆ ಕಾಲಿಗೇಟಿವ್ ಪ್ರಾಪರ್ಟಿ ಮೆಷರ್ಮೆಂಟ್ಸ್. ಎರಡೂ ಮಾಡಿದಾಗ ಎರಡಕ್ಕೂ ವೇರಿ ಆಗ್ತಾ ಇತ್ತು. ಆಮೇಲೆ ಸಾಲ್ವೆಂಟ್ ಮೀಡಿಯಮ್ ದಟ್ ಈಸ್ aqueous medium is not necessarily required for the dissociation since the molten electrolytes also conduct the current. ಆದರೆ ಅರೇನಿಯಸ್ ಥಿಯರಿ ಏನು ಹೇಳುತ್ತೋ ಅಂತಂದರೆ ಓನ್ಲಿ ಇನ್ ಎ ಸೊಲ್ಯೂಷನ್ ದಟ್ ಟೈಪ್ ಆಫ್ ಡಿಸೋಸಿಯೇಷನ್ ಆಗುತ್ತೆ ಅಂತ ಹೇಳ್ತು. ಬಟ್ ಈವನ್ ಇನ್ ದಿ ಮೋಲ್ಟನ್ ಸ್ಟೇಟ್ ಅದು ಅಯಾನ್ಸು ಅದೇ ಫಾರ್ಮಲ್ಲಿ ಇರುತ್ತೆ. ಅರೇನಿಯಸ್ ಥಿಯರಿ ಅಸ್ಯೂಮ್ಸ್ ದಿ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್ ಬಟ್ ಫೇಲ್ಸ್ ಟು ಅಕೌಂಟ್ ಫಾರ್ ದಿ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸ್ ದಿ ಮೊಬಿಲಿಟಿ ಆಫ್ ದಿ ಅಯಾನ್ಸ್. So these are the limitations of Arrhenius theory. Arrhenius theory was able to successfully explain the conductivity of the weak electrolyte but not the strong electrolyte. Again strong electrolyte ಗೆ experimentally ಬೇರೆ ಮೆಥಡಲ್ಲಿ ಮಾಡಿದಾಗ ಬೇರೆ ವ್ಯಾಲ್ಯೂ ಬರ್ತಿತ್ತು. It was unable to answer. ಸಾಲ್ವೆಂಟ್ ಬೇಕೇ ಆಗಿಲ್ಲ. ವಿತೌಟ್ ಸಾಲ್ವೆಂಟ್ ಆಲ್ಸೋ ಇಟ್ ಇಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ದೇ ಗೋಯಿಂಗ್ ಟು ಡಿಸೋಸಿಯೇಟ್ ಈವನ್ ಇನ್ ದಿ ಮೋಲ್ಟನ್ ಸ್ಟೇಟ್. ದಟ್ ವಾಸ್ ನಾಟ್ ಅಡ್ರೆಸ್ಡ್ ಬೈ ದಿ ಅರೇನಿಯಸ್ ಥಿಯರಿ. ಸೊ ಹಾಗಾಗಿ ಒನ್ ಮೋರ್ ಥಿಯರಿ ಇದೆ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಡಿಬೈ ಹಕಲ್ ಥಿಯರಿ ಅಥವಾ DH ಥಿಯರಿ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇಸ್ ಅ ಒನ್ ವಿಚ್ ಅಂಡರ್ಗೋಸ್ ದಿ ಕಂಪ್ಲೀಟ್ ಅಯನೈಸೇಷನ್ ಅಟ್ ಆಲ್ ಡೈಲ್ಯೂಷನ್ಸ್. ವೀಕ್ ಇರ್ಬೋದು, ಕಾನ್ಸಂಟ್ರೇಟೆಡ್ ಆಗಿರ್ಬೋದು, ಈವನ್ ಅಟ್ ಇನ್ಫೈನೈಟ್ ಡೈಲ್ಯೂಷನಲ್ಲೂ ಸ್ಟ್ರಾಂಗ್ ಎಲೆಕ್ಟ್ರೋಲೈಟು 100% ಡಿಸೋಸಿಯೇಟ್ ಆಗುತ್ತೆ, 100% ಅಯನೈಸೇಷನ್ ಆಗುತ್ತೆ. ಇನ್ಕ್ರೀಸ್ ಇನ್ ದಿ ಕಂಡಕ್ಟೆನ್ಸ್ ವಿತ್ ಆಲ್ ಡೈಲ್ಯೂಷನ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಮೊಬಿಲಿಟಿ ಆಫ್ ದಿ ಅಯಾನ್ ಬಟ್ ನಾಟ್ ಡ್ಯೂ ಟು ದಿ ಇನ್ಕ್ರೀಸ್ ಇನ್ ಅಯನೈಸೇಷನ್. ಅಯನೈಸೇಷನ್ ಇನ್ಕ್ರೀಸ್ ಆಗಿದೆ ಅಂತಲ್ಲ, ಮೊಬಿಲಿಟಿ ಆಫ್ ದಿ ಅಯಾನ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂದರೆ 100% ಡಿಸೋಸಿಯೇಟ್ ಆಗುತ್ತೆ, ಹಾಗಾಗಿ ಮೊಬಿಲಿಟಿ ಆಫ್ ದಿ ಅಯಾನ್ಸು ಇನ್ಕ್ರೀಸ್ ಆಗ್ತಾ ಇರುತ್ತೆ. The ratio of lambda c divided by lambda infinity does not give degree of dissociation for strong electrolyte but gives the conductivity ratio. ಅದು conductivity ratio ನ ಕೊಡುತ್ತೆ. The theory of strong electrolyte. In case of a strong electrolyte, the molar conductance in aqueous solution increases upon the dilution but the decrease in the mobility of ions. The decrease in the mobility is due to increase in inter-ionic forces which can be explained by 2 effects. One is called as asymmetric effect, other one is called as electrophoretic effect ಅಂತ ಈ 2 ಮೆಥಡಲ್ಲಿ ಹೇಳ್ತೀವಿ. ಅಸಿಮೆಟ್ರಿಕ್ ಎಫೆಕ್ಟ್ ಅಥವಾ ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಏನು ಕರೀತಾರೆ. In an electrolyte, the solution which
Each ion is symmetrically surrounded by oppositely charged ions in the absence of electric field. When electric field is applied, the central ion moves in one direction, whereas the ions around it in the opposite direction. This destroys the symmetry, and ion near the electrode experiences the backward pull from the more number of oppositely charged ions behind it. ಸೊ ಇದಕ್ಕೆ ನಾವೇನಂತ ಕರಿತೀವಿ, ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಕರಿತೀವಿ, ಇಲ್ಲಾಂದರೆ ಅಸಿಮೆಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇನ್ ಅನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಈಚ್ ಅಯಾನ್ ಇಸ್ ಸಿಮೆಟ್ರಿಕಲಿ ಸರೌಂಡೆಡ್ ಬೈ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ದಿದ್ದಾಗ ಏನಾಗುತ್ತೆ ಅಂದರೆ ಎರಡೂ ಅಯಾನ್ಸು ಒಂದು ಸುತ್ತ ಪಾಸಿಟಿವ್ಲಿದು ನೆಗೆಟಿವ್ಗೆ, ನೆಗೆಟಿವ್ದು ಪಾಸಿಟಿವ್ ಸುತ್ತ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣನೇ ಏನಾಗುತ್ತೆ ಅಂದರೆ ಸೆಂಟ್ರಲ್ ಅಯಾನ್ ಮೂವ್ಸ್ ಇನ್ ಒನ್ ಡೈರೆಕ್ಷನ್, ವೆರಾಸ್ ದ ಅಯಾನ್ ಅರೌಂಡ್ಸ್ ಇಟ್ ಮೂವ್ಸ್ ಇನ್ ಎ ಆಪೋಸಿಟ್ ಡೈರೆಕ್ಷನ್. ದಿಸ್ ಡಿಸ್ಟ್ರಾಯ್ಸ್ ದಿ ಸಿಮಿಟ್ರಿ. ಸಿಮಿಟ್ರಿ ಇಲ್ದಂಗೆ ಆಗುತ್ತೆ. ನಿಯರ್ ದಿ ಅಯಾನ್ ಎಲೆಕ್ಟ್ರೋಡ್ ಎಕ್ಸ್ಪೀರಿಯನ್ಸ್ ದಿ ಬ್ಯಾಕ್ವರ್ಡ್ ಪುಲ್ ಫ್ರಮ್ ದಿ ಮೋರ್ ನಂಬರ್ ಆಫ್ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಬಿಹೈಂಡ್ ಇಟ್. ಸೊ ಸಿಮಿಟ್ರಿ ಇಲ್ದಂಗೆ ಆಗುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ, ಅಸಿಮೆಟ್ರಿಕ್ ಎಫೆಕ್ಟ್, ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ನೋಡಿ, ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಸುತ್ತ ಎಲ್ಲ ಏನಾಗಿರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಒಂದು ಕಡೆಗೆ ಹೋಗುತ್ತೆ, ಆಲ್ ನೆಗೆಟಿವ್ಲಿ ಚಾರ್ಜ್ಡ್ ಇನ್ನೊಂದು ಕಡೆಗೆ ಹೋಗುತ್ತೆ. ಇನ್ ದಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಸಿಮಿಟ್ರಿಕಲ್ ಸಿಮಿಟ್ರಿ ಇರುತ್ತೆ ಬಿಫೋರ್ ದಿ ಅಪ್ಲಿಕೇಶನ್ ಆಫ್ ದಿ ಕರೆಂಟ್. ಒನ್ಸ್ ದ ಕರೆಂಟ್ ಈಸ್ ಅಪ್ಲೈಡ್, ಅಸಿಮಿಟ್ರಿ ಆರ್ ಡಿಸ್ಪೋಸಲ್ ಆಫ್ ದಿ ಸಿಮಿಟ್ರಿ ಆಫ್ಟರ್ ದಿ ಅಪ್ಲಿಕೇಶನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಡಿಕ್ರೀಸಸ್ ದಿ ಆಕ್ಟಿವಿಟಿ ಅಂತ ಹೇಳ್ತಾರೆ. ಇದಕ್ಕೆ ನಾವು ಅಸಿಮೆಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಎರಡನೇದು ಎಲೆಕ್ಟ್ರೋಫೋಟೋಲಿಟಿಕ್ ಎಫೆಕ್ಟ್ ಅಂತ ಕರೀತಾರೆ. ಈಚ್ ಅಯಾನ್ ಇನ್ ಎ ಸೊಲ್ಯೂಷನ್ ಈಸ್ ಹೈಡ್ರೇಟೆಡ್. ಅದು ಸುತ್ತ ಹೈಡ್ರೇಟ್ ಆಗಿದೆ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ದಿ ಫಾರ್ಮ್ ಆಫ್ ಎ ಸೊಲ್ಯೂಷನ್. When ion moves towards the electrode, it has to carry water molecules bound to it. When ion at the center moves in one direction along with the water molecule, it has to make way through the water molecules moving in the opposite direction. This reduces the mobility. So ಏನಾಗ್ತಾ ಇದೆ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ಏನಾಗುತ್ತೆ ಅಂದರೆ ಒಂದು ಅಸಿಮೆಟ್ರಿಕ್ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರೋಫೋರಿಟ್ರಿಕ್ ಎಫೆಕ್ಟ್ ಆಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಾಟರ್. So, frictional drag between the solvent on the mobility of the ion causes the decrease in the conductance of the ions due to the solvation which swim against the applied. ಹಿಂಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಮೊಬಿಲಿಟಿ ಡಿಕ್ರೀಸ್ ಆಗುತ್ತೆ. After taking this into account together with the asymmetric effect, electrophoretic effect, Onsager was able to derive a theoretical expression to account for the empirical relationship known as the KOHLRAUSCH law for the molar conductivity lambda m. ಸೊ ಆನ್ಸಾಗರ್ ಎಕ್ಸ್ಪ್ರೆಷನ್ ಕೊಟ್ಟರು, ಅದಕ್ಕೆ ನಾವೇನಂತ ಕರಿತೀವಿ, ಕೋರ್ಲಾಶ್ ಲಾ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಡಿಬೈ ಹಕಲ್ ಆನ್ಸಾಗರ್ ಈಕ್ವೇಷನ್ ಅಥವಾ DHO ಈಕ್ವೇಷನ್ ಅಂತ ಕರೀತಾರೆ. However, this equation only applies to a very dilute solution. Lambda m is equal to lambda naught m minus a plus b lambda naught to the square of. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ ಥಿಯರಿ ಆಫ್ ಎಲೆಕ್ಟ್ರೋಲೈಟ್ಸ್ ಅಥವಾ ಈ ಕಂಡಕ್ಟೆನ್ಸ್ ಇರ್ಬೋದು, ಎಲೆಕ್ಟ್ರಾಲಿಸಿಸ್ ಅಂತಂದರೆ ಅದಕ್ಕೆ ಅರೇನಿಯಸ್ ಥಿಯರಿ ಅಂತ ಹೇಳ್ತೀವಿ. ಈ ಅರೇನಿಯಸ್ ಥಿಯರಿ ಏನು ಹೇಳುತ್ತೆ ಅಂತಂದರೆ ನಿಮಗೆ ಕಂಡಕ್ಟೆನ್ಸು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ವೀಕ್ ಎಲೆಕ್ಟ್ರೋಲೈಟ್ಸ್ ಅಂದ್ರೇನು, ಡಿಸೋಸಿಯೇಷನ್ ಹೇಗಾಗುತ್ತೆ, ಅಯೋನೈಸೇಷನ್ ಹೇಗಾಗುತ್ತೆ, ಅದ್ರ ಬಗ್ಗೆ ಎಲ್ಲನೇ ಇನ್ಫಾರ್ಮೇಷನ್ ಕೊಡುತ್ತಲ್ಲ, ಅದಕ್ಕೆ ನಾವು ಅರೇನಿಯಸ್ ಥಿಯರಿ ಅಂತ ಹೇಳ್ತೀವಿ. ಅದು ಫಸ್ಟ್ ಥಿಯರಿ ಇನ್ ದಿ ಎಲೆಕ್ಟ್ರೋಕೆಮಿಸ್ಟ್ರಿ. ಬಟ್ ಅದರ DHO ಏನು ಮಾಡುತ್ತೆ ಅಂದರೆ ಮಾಡ್ತಾ ಹೋಗುತ್ತೆ. ಸೊ ನಾನು ಇದನ್ನು ವೆರಿಫೈ ಹೇಗೆ ಮಾಡ್ಬೋದು ಅಂದರೆ DHO, ನೀವು ಇದನ್ನೇ ಎಕ್ಸ್ಪೆರಿಮೆಂಟ್ನ ನೀವು ಲ್ಯಾಬಲ್ಲಿ ನೀವು ಇದನ್ನು ಮಾಡಿದ್ದೀರಿ. ವೆನ್ ಎ ಗ್ರಾಫ್ ಇಸ್ ಪ್ಲಾಟೆಡ್ ಅಗೇನ್ಸ್ಟ್ ದಿ ಸ್ಕ್ವೇರ್ ರೂಟ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್, ಏನಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಯಿತು ಅಂದರೆ ಇಟ್ ಗೋಯಿಂಗ್ ಟು ಕಾರ್ರಿಲೇಟ್ ವಿತ್ ಎಕ್ಸ್ ಆಕ್ಸಿಸ್. ಎಕ್ಸ್ಟ್ರಾಪೊಲೇಟ್ ಮಾಡಿದ್ರೆ ಎಕ್ಸ್ ಆಕ್ಸಿಸ್ ಆಗುತ್ತೆ. ವೀಕ್ ಎಲೆಕ್ಟ್ರೋಲೈಟ್ಗಾದರೆ DHO ಆಗೋದಿಲ್ಲ. ಸೊ ನಿಮ್ಗೆ ಕೊಟ್ಟಿರುವಂಥದ್ದು ವೀಕ್ ಎಲೆಕ್ಟ್ರೋಲೈಟೋ ಸ್ಟ್ರಾಂಗ್ ಎಲೆಕ್ಟ್ರೋಲೈಟೋ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ವೆನ್ ಐ ಆಮ್ ಗೋಯಿಂಗ್ ಟು ಪ್ಲಾಟ್ a graph of square root of concentration towards the molar concentration. ಅದನ್ನು ಮಾಡಿದಾಗ if it is touches the y axis then it is a strong electrolyte, ಅಂದರೆ weak electrolyte ಅಂತ ಹೇಳ್ತೀನಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಏನಾಗುತ್ತೆ ಅಂತಂದರೆ the variation in the molar concentration versus the square root of the concentration gives a straight line. ಆ ಸ್ಟ್ರೈಟ್ ಲೈನ್ ಆಗುತ್ತೆ, ಎಕ್ಸ್ಟ್ರಾಪೊಲೇಟ್ ಮಾಡ್ಕೊಳ್ತೀವಿ, ಲ್ಯಾಂಬ್ಡಾ ಮ್ಯಾಕ್ಸ್ನ ನಾವು ಕಂಡುಹಿಡ್ಕೊಳ್ಳೋಕ್ಕಾಗುತ್ತೆ. ಇಫ್ ಇಟ್ ಇಸ್ ಎ ವೀಕ್ ಎಲೆಕ್ಟ್ರೋಲೈಟ್ ಆಯಿತು ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್. ಸೊ DHO ಈಕ್ವೇಷನ್ ಅಥವಾ ಕೋರ್ಲಾಸ್ ಈಕ್ವೇಷನ್ ಇಟ್ಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಬಟ್ ನಾಟ್ ಫಾರ್ ದಿ ವೀಕ್ ಎಲೆಕ್ಟ್ರೋಲೈಟ್. ಇದರದ್ದು ಲಿಮಿಟೇಷನ್ ಏನು ಅಂದರೆ ಇಫ್ ದ ಸೊಲ್ಯೂಷನ್ ಅಪ್ರೋಚಸ್ ಎ ಫೈನೈಟ್ ಡೈಲ್ಯೂಷನ್ ಡೆಲ್ಟಾ ಸಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ಇಸ್ ಆಲ್ಮೋಸ್ಟ್ 0, ದೆನ್ ಲ್ಯಾಂಬ್ಡಾ m ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ m ಎರಡೂ ಸೇಮ್ ಆಗಿಬಿಡುತ್ತೆ.
ಸೊ ಅವಾಗ ಏನಾಗುತ್ತೆ ಅಂದರೆ ನನಗೆ ಫ್ಲಾಟ್ ಆಫ್ ಲ್ಯಾಂಬ್ಡಾ ಎಮ್ ವರ್ಸಸ್ ರೂಟ್ ಸಿ ಏನಾಗುತ್ತೆ, ಯೂನಿವೆಲೆಂಟ್ ಎಲೆಕ್ಟ್ರೋಲೈಟ್ಸ್ಗಾಯಿತು ಅಂದರೆ ಲೀನಿಯರ್ ಆಗುತ್ತೆ, ಅಪ್ ಟು 0.02 ಮೋಲಾರ್ ಸೊಲ್ಯೂಷನ್ ತನಕ ಹೋಗೋದು. ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಡೈಲ್ಯೂಟ್ ಸೊಲ್ಯೂಷನ್ಸ್ ಆಯಿತು ಅಂದರೆ ದಿಸ್ ಇಸ್ ಶೋಸ್ ದಟ್ ಇಟ್ ಈಸ್ ಅಪ್ಲಿಕಬಲ್ ಟು ಡೈಲ್ಯೂಟ್ ಸೊಲ್ಯೂಷನ್. ಕಾನ್ಸಂಟ್ರೇಷನ್ ಸೊಲ್ಯೂಷನ್ಸ್ಗೆ ಅದು ಆಗೋದಿಲ್ಲ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ DHO. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.